ರಾಘವೇಂದ್ರ ಸ್ವಾಮಿಗಳು ಜನಿಸಿದ್ದು ಈಗಿನ ಪ್ರಸ್ತುತ ತಮಿಳುನಾಡಿನ ಭುವನಗಿರಿಯಲ್ಲಿ. ಜೀವನ ಹೇಗಿತ್ತು ಅವರ ಪೂರ್ವಾಶ್ರಮದಲ್ಲಿ ಅಂದರೆ ಅತ್ಯಂತ ಬಡತನದಲ್ಲಿದ್ದಂಥವರು. ವಾರದಲ್ಲಿ 3 ದಿವಸ 4 ದಿವಸ ಪೂರ್ತಿ ಉಪವಾಸ, ಊಟಕ್ಕೇನೂ ಇರೋಲ್ಲ. ಲಗ್ನ ಆದ ನಂತರ ಅವರು ಪಾಪ ಅನೇಕ ಮನೆಯಲ್ಲಿ ಗುರುಕುಲ ನಡೆಸ್ತಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು, ಈಗಿನಾಗಿ ಎಲ್ಲ ಫೀಸು ತಗೊಳ್ಳುವಂಥ ಕಾಲ ಅಲ್ಲ ಅದು. ಉಚಿತವಾಗಿ ಎಲ್ರಿಗೂ ವೇದ ಪಾಠವನ್ನು ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ. ಅವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇವರಿಂದಲೇ. ಕಾಲಕ್ರಮೇಣದಲ್ಲಿ ಇದ್ದಂಥ ಎಲ್ಲ ಹಣನೂ ಮುಕ್ತಾಯ ಆಗೋಗ್ಬಿಡುತ್ತೆ. ಆದರೂ ಕೂಡ ಎದೆಗಿಡಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋಗ್ತಿರ್ತಾರೆ. ತುಂಬ ಬಡತನ ಬಂದ್ಬಿಡುತ್ತೆ, ವಿಪರೀತ ಬಡತನ. ಒಂದು ದಿವಸ ಯಾವ ಮಟ್ಟಿಗೆ ಆಗುತ್ತೆ ಅಂತಂದರೆ, ಇಡೀ ದಿವಸ ಏನೂ ಇಲ್ಲ, ಮಾರನೇ ದಿವಸನೂ ಏನೂ ಇಲ್ಲ ತಿನ್ನಕ್ಕೆ. ಆದರೆ ಇವರ ಪತ್ನಿ ಸರಸ್ವತಿ ದೇವಿ ಇಬ್ರಿಗೂ ಯಾಚಿಸೋ ಬುದ್ಧಿ ಇಲ್ಲ.